ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ಸ್ ಕನ್ನಡ. ಆಗಲೇ ನೀವೆಲ್ಲ ತಮ್ಮಲ್ಲಿ ನೋಡಿರ್ತೀರಾ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ಏಡಿಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡಿ, ಏಡಿಕಾಯಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಏಡಿಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ. ಒಂದು ಈರುಳ್ಳಿ, 2 ಟೊಮೆಟೊ, 1 ಸ್ಪೂನ್ ಹುರ್ಗಡ್ಲೆ, 1/4 ಸ್ಪೂನ್ ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಈಗ ಬಾಣಲಿ ಇಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಆಗಲೇ ಹಚ್ಚಿರುವ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ಅರ್ಧಂಬರ್ಧ ಫ್ರೈ ಆದಮೇಲೆ ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಖಾರಕ್ಕೆ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ ಅಂತ. ಆ ಒಣಗಿದ ಮೆಣಸಿನ್ಕಾಯಿನ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಒಣಗಿದ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ನೋಡಿ ಇವಾಗ ಹಾಕ್ಕೊತಾ ಇದ್ದಾರೆ. ನಮ್ಮಮ್ಮ ಹಾಕ್ತಿರೋದು, ಯಾಕಂದರೆ ನಾನು ಮಾಡಿಲ್ಲ ಇವತ್ತು, ನಮ್ಮ ಮಮ್ಮಿ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ಏಡಿಕಾಯಿ ಸಾಂಬಾರು ನೋಡ್ತಾ ಇರೋದು. ಮಾಡೋದು ನನಗೆ ಗೊತ್ತಿಲ್ಲ, ಹಾಗಾಗಿ ಅಮ್ಮ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ನೋಡಿ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಹುರ್ಗಡ್ಲೆ ಮತ್ತು ನಾನು ಅವಾಗ ಹೇಳಿದ್ನಲ್ಲ ಗಸಗಸೆ, ಅವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ ಫುಲ್ಲು. ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈಗ ನೋಡಿ ನಮ್ಮಮ್ಮ ಟೊಮೆಟೊ ಹಾಕ್ಕೊತಾ ಇದ್ದಾರೆ. ಟೊಮೆಟೊ ಹಾಕ್ಬಿಟ್ಟು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಧನಿಯಾ ಪುಡಿ ಹಾಕ್ಕೊಬೇಕು. ಇವಾಗ ನೋಡಿ ಧನಿಯಾ ಪುಡಿ 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ಅಮ್ಮ ನೋಡಿ ಕೈನಲ್ಲಿ ಹಾಕ್ತಾರೆ, ಯಾಕೆ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರೋಲ್ವ, ಸೊ ಹಾಗೆ ಹಂಗೆ ಹಾಕ್ಕೊತಾ ಇದ್ದಾರೆ. ಧನಿಯಾ ಪುಡಿ 3 ಸ್ಪೂನ್ ಹಾಕ್ಕೊಬೇಕು. 3 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಧನಿಯಾ ಪುಡಿ ಹಾಕಿರ್ತೀವಲ್ವ ನಾವು ಪೌಡರು, ಸೊ ಹಾಗೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತೇ ಫ್ರೈ ಮಾಡಿ, ಒಂದು ನಿಮಿಷ 2 ನಿಮಿಷ ಮಾಡಿ ಸಾಕು. ಫ್ರೈ ಆದಮೇಲೆ ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಆರಿದ್ಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೆ ಕಾಯಿ ಎಷ್ಟು ಬೇಕೋ ಅಷ್ಟು, ಅಂದರೆ ಒಬ್ಬೊಬ್ರು ಮನೇಲಿ ಗಟ್ಟಿ ಬೇಕು ಸಾಂಬಾರು ಅಂತಾರೆ, ಒಬ್ಬೊಬ್ರು ಮನೇಲಿ ಸ್ವಲ್ಪ ಮೀಡಿಯಮ್ ಇದ್ರೆ ಸಾಕು ಅಂತಾರೆ. ಸೊ ಹಾಗೆ ನಮ್ಮ ಮನೇಲಿ ಮೀಡಿಯಮ್ ಬೇಕು ಅಂತಾರೆ. ಸೊ ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀವಿ, ಅಂದರೆ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದು ಮಾಡ್ಕೊಂಡ್ಮೇಲೆ ಇವಾಗ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ಟವ್ ಹಚ್ಕೊಂಡು ನಾನು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ಸ್ವಲ್ಪ ಬಿಸಿ ಆಗಬೇಕಲ್ಲ, ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಬಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ, ಏಕೆಂದರೆ ಫಸ್ಟ್ ಮಾಡಿದ್ದು ಈರುಳ್ಳಿ ಬಂದು ಅದು ಮಸಾಲೆಗೆ, ಇವಾಗ ಹಾಕ್ತಿರೋ ಬಂದು ಈರುಳ್ಳಿ ಒಗ್ಗರಣೆಗೆ, ಅಂದರೆ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಏಡಿಕಾಯಿ ಹಾಕ್ಕೋಬೇಕು. ಏಡಿಕಾಯಿ ನೋಡಿ ಇವಾಗ ಹಾಕ್ಕೊತಾ ಇದ್ದಾರೆ ಅಮ್ಮ. ಏಡಿಕಾಯಿ ಸಿಕ್ಕಿದ್ದಿದೆ ಒಂದು 6-7 ಅಷ್ಟೇ. ಅದನ್ನು ಇವಾಗ ಹಾಕ್ಕೊತಾ ಇದ್ದಾರೆ ನೋಡಿ ಫ್ರೈ ಮಾಡೋದಕ್ಕೆ ಅಂತ. ಹಾಗೆಯೇ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಾಂಬಾರು ತಿನ್ನೋದ್ರಿಂದ ಯಾರಿಗೆ ತುಂಬ ಒಳ್ಳೆಯದು ಅಂದರೆ, ಬಾಣಂತಿಯರಿಗೆ ಸನ್ನಿ ಆಗುತ್ತೆ ಅಂತ ಹೇಳ್ತಾರಲ್ವ, ಸೊ ಅವ್ರು ತಿಂದರೆ ತುಂಬ ಒಳ್ಳೆಯದಂತೆ, ಸನ್ನಿ ಆಗಲ್ವಂತೆ ಏಡಿಕಾಯಿ ತಿನ್ನೋದ್ರಿಂದ. ಏಡಿಕಾಯಿನಲ್ಲಿ ಸಾಂಬಾರು ಮಾಡ್ತಾರೆ, ಫ್ರೈ ಮಾಡ್ತಾರೆ, ತುಂಬ ಥರ ಮಾಡ್ತಾರೆ. ಬಟ್ ನಮ್ಮ ಮನೆಗೆ ಇವತ್ತು ಸಾಂಬಾರು ಮಾಡ್ತಾಯಿದ್ದೀವಿ. ಅಂದರೆ ನಾನು ತಿಂದೇನೆ ಇದನ್ನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು, ಇವತ್ತು ತಿಂತಾಯಿದ್ದೀನಿ. ಬಟ್ ನನ್ನ ತಮ್ಮ ಫಸ್ಟ್ ಟೈಮ್ ತಿಂತಾ ಇರೋದು ಏಡಿಕಾಯಿನ. ಅವ್ನು ಯಾವತ್ತೂ ಏಡಿಕಾಯಿ ತಿಂದೇ ಇಲ್ಲ, ಏಡಿಕಾಯಿ ಸಾಂಬಾರು ಏನೂ ತಿಂದಿಲ್ಲ, ಇವತ್ತೇ ಫಸ್ಟ್ ಟೈಮ್ ಅವ್ನು ತಿಂತಾ ಇರೋದು. ನೋಡಿ ಈಗ ಅರಿಶಿನ ಹಾಕ್ಕೊತಿದ್ದೀವಿ. ಅರಿಶಿನ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಈಗ ನೋಡಿ ಅಮ್ಮ ಕೈನಲ್ಲೇ ಉಪ್ಪು ಕೂಡ ಹಾಕ್ತಾರೆ, ಯಾಕೆಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರೋರಲ್ವ, ಸೊ ಹಾಗೆ ನಮ್ಮಮ್ಮ ಕೈನಲ್ಲೇ ಉಪ್ಪು ಹಾಕ್ಕೊತಾ ಇದ್ದಾರೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೆ ಹಾಕ್ಬಿಡ್ತಾರೆ, ಏನಕ್ಕೆ ಅಂದರೆ ಆಮೇಲೆ ತಿರ್ಗಾ, ಅಂದರೆ ನಾವು ಹೇಗೆ ಮಾಡ್ತೀವಿ ಅಂದರೆ ಆಮೇಲೆ ಹಾಕೊಳ್ಳೋಣ ಸ್ವಲ್ಪ ಹಾಕೋಣ ಅಂತ ಯೋಚನೆ ಮಾಡ್ತೀವಿ. ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ ಇರೋಲ್ವ, ಒಂದೇ ಸತಿ ಉಪ್ಪು ಕೂಡ ಹಾಕ್ಬಿಡ್ತಾರೆ. ಉಪ್ಪು ಹಾಕ್ಬಿಟ್ಟು ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದಾರೆ. ಫುಲ್ ಫ್ರೈ ಮಾಡ್ಕೊಬೇಕು ನೋಡಿ, ಫ್ರೈ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಫ್ರೈ ಆದಮೇಲೆ ನಾವು ಆವಾಗಲೇ ಮಸಾಲೆ ರುಬ್ಬಿದ್ವಲ್ಲ, ಆ ಮಸಾಲೆನ ಇವಾಗ ಹಾಕ್ಕೊತಾ ಇದ್ದಾರೆ. ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ, ಮಸಾಲೆ ನೋಡಿ ಇವಾಗ ಹಾಕ್ಕೊಂಡಿದ್ದಾರಲ್ವ. ಈಗ ಮಸಾಲೆ ಹಾಕ್ಕೊಂಡ್ಮೇಲೆ ನೀರು, ಅಂದರೆ ನಮ್ಗೆ ಸಾಂಬಾರಿಗೆ ಎಷ್ಟು ಬೇಕು ಅನ್ನೋದಕ್ಕಿಂತ ನಿಮ್ಗೆ ಗೊತ್ತಾಗುತ್ತಲ್ವ, ಸಾಂಬಾರು ನೋಡಿದ್ರೇ ಎಷ್ಟು ಬೇಕಾಗುತ್ತೆ ನಮಗೆ. ನಮ್ಮ ಮನೇಲಿ ಸಾಂಬಾರು ನೀರಂಗೆ ಬೇಕು, ಒಬ್ಬೊಬ್ರ ಮನೆಗೆ ನೀರಾಗಿ ಬೇಕಾಗುತ್ತೆ, ಒಬ್ಬೊಬ್ರ ಮನೆಗೆ ಗಟ್ಟಿ ಬೇಕು ಅಂತಾರೆ. ನೋಡಿ ಅಷ್ಟಿದ್ರೆ ಸಾಕು, ಅಷ್ಟು ಕನ್ಸಿಸ್ಟೆಂಟಿಗೆ ಬಂದರೆ ಸಾಕು ಸಾಂಬಾರು. ಮತ್ತು ಕುಕ್ಕರ್ ಏನು ಮುಚ್ಚಂಗೇನಿಲ್ಲ, ತಟ್ಟೆ ಮುಚ್ಚಿದ್ರೆ ಸಾಕು. ಒಂದು 35 ನಿಮಿಷ ಆದಮೇಲೆ ಸಾಂಬಾರು ನೋಡಿ ಹೀಗಿದೆ. ಸಾಂಬಾರು ನೋಡಿ ಬೆಂದಿದೆ. 35 ನಿಮಿಷ ಬೇಯಿಸಿದ್ರೆ ಸಾಕು, ಏನು ಕುಕ್ಕರ್ ಏನು ಮುಚ್ಚಂಗಿಲ್ಲ. ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಬಂದು ಮುದ್ದೆ ಸೂಪರಾಗಿರುತ್ತೆ.
ಇವಾಗ ನೋಡಿ ಬಿಸಿ ಬಿಸಿ ಮುದ್ದೆ ಮತ್ತು ಏಡಿಕಾಯಿ ಸಾಂಬಾರು ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.